ಕುಂಭ ರಾಶಿ ಅಟಲಮಂಗಳನ ಅಬ್ಬರ. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ತರವಾದ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಒಂದು ಸಣ್ಣ ಕಥೆಯೊಂದಿಗೆ ಇಂದಿನ ಚರ್ಚೆಯನ್ನು ಆರಂಭಿಸೋಣ. ಹನುಮಂತನು ಸೀತಾ ಮಾತೆಯನ್ನು ಹುಡುಕುತ್ತಾ ಸಮುದ್ರದ ಮೇಲೆ ಹಾರುತ್ತಿರುವಾಗ ಮೈನಾಕ ಪರ್ವತವು ಸಮುದ್ರದಿಂದ ಮೇಲೆ ಬಂದು ಹನುಮಂತನನ್ನು ಸ್ವಲ್ಪ ವಿಶ್ರಮಿಸಲು ಕೇಳಿಕೊಳ್ಳುತ್ತದೆ. ಆದರೆ ಹನುಮಂತನು ಹೇಳುತ್ತಾನೆ, ರಾಮನ ಕೆಲಸ ಮುಗಿಯುವವರೆಗೆ ನನಗೆ ವಿಶ್ರಮಿಸಲು ಸಮಯವಿಲ್ಲ ಎಂದು. ಆ ಪರ್ವತವನ್ನು ಗೌರವದಿಂದ ಸ್ಪರ್ಶಿಸಿ ತನ್ನ ಗುರಿಯತ್ತ ಸಾಗುತ್ತಾನೆ. ನಿಮ್ಮ ಜೀವನದಲ್ಲೂ ಅಂತಹದ್ದೇ ಒಬ್ಬ ಸೈನ್ಯಾಧಿಪತಿ ಗ್ರಹ ಇದ್ದಾನೆ, ಅವನೇ ಮಂಗಳ. ಕುಂಭ ರಾಶಿಯ ಅಧಿಪತಿ ಶನಿದೇವನು ಮಂಗಳನಿಗೆ ನಿಮ್ಮ ವೃತ್ತಿ ಮತ್ತು ಜೀವನದ ಉನ್ನತಿಯ ಜವಾಬ್ದಾರಿಯನ್ನು ನೀಡಿದ್ದಾನೆ. ಜೂನ್ 21ರಿಂದ ಆಗಸ್ಟ್ 2ರವರೆಗೆ ಈ ಮಂಗಳನು ಅಟಲನಾಗಿ, ಅಂದರೆ ಬಹಳ ಸ್ಥಿರವಾಗಿ ಕುಳಿತು ನಿಮಗೆ ಫಲ ನೀಡಲಿದ್ದಾನೆ. ಈ 70 ನಿಮಿಷಗಳ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದ ಪ್ರತಿ ಹಂತದ ಮೇಲೆ ಮಂಗಳನ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮಂಗಳನ ಸ್ಥಿತಿ ಮತ್ತು 4ನೇ ಮನೆಯ ಪ್ರಭಾವ. ವೀಕ್ಷಕರೇ, ಮಂಗಳನು ಈಗ ತನ್ನ ಚರರಾಶಿಯನ್ನು ಬಿಟ್ಟು ಸ್ಥಿರ ರಾಶಿಯಾದ ವೃಷಭಕ್ಕೆ ಪ್ರವೇಶಿಸಿದ್ದಾನೆ. ಒಬ್ಬ ಸೈನ್ಯಾಧಿಪತಿಗೆ ಯುದ್ಧ ಮಾಡಲು ಭದ್ರವಾದ ನೆಲ ಬೇಕು, ಹಾಗೆಯೇ ಅಗ್ನಿ ತತ್ವದ ಮಂಗಳನಿಗೆ ಉರಿಯಲು ಒಂದು ಆಧಾರ ಬೇಕು. ಈ ಆಧಾರವೇ ನಿಮ್ಮ ರಾಶಿಯ 4ನೇ ಮನೆ. 4ನೇ ಮನೆಯನ್ನು ನಾವು ಸ್ವಗೃಹ, ಅಂದರೆ ಮನೆ ಮತ್ತು ಆಸ್ತಿಯ ಸ್ಥಾನ ಎಂದು ಕರೆಯುತ್ತೇವೆ. ಮಂಗಳ ಸ್ವತಃ ಭೂಮಿ ಪುತ್ರ. ಆದ್ದರಿಂದ ನೀವು ಈ ಸಮಯದಲ್ಲಿ ಹೊಸ ಮನೆ ಅಥವಾ ಜಾಗ ಖರೀದಿಸಲು ಯೋಚಿಸುತ್ತಿದ್ದರೆ ಮಂಗಳನ ಸಂಪೂರ್ಣ ಬೆಂಬಲ ನಿಮಗಿದೆ. ದೀರ್ಘಕಾಲದ ಕನಸು, ಅಂದರೆ ಆಸ್ತಿ ವಿಷಯವಾಗಿ ಇದ್ದ ಕನಸು ನನಸಾಗುವ ಸಮಯವಿದಾಗಿರಲಿದೆ. ಇಲ್ಲಿ ನೀವು ಸ್ವಲ್ಪವೇ ಪ್ರಯತ್ನಿಸಿದರೂ ನಿಮ್ಮ ಯೋಜನೆ ಸಿದ್ಧಗೊಳ್ಳಬಹುದಾಗಿದೆ. ಇಲ್ಲಿ ಮಂಗಳನ ವಿಶೇಷ ಗೋಚರ ನಿಮ್ಮಲ್ಲಿ ಆತ್ಮಿಕ ಶಕ್ತಿಯನ್ನು ವೃದ್ಧಿಸಲಿದೆ. ಇದರ ಜೊತೆಗೆ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಇದು ಸುವರ್ಣ ಕಾಲ. ಆಸ್ತಿ ಖರೀದಿ, ಮಾರಾಟದಂತಹ ಪ್ರಾಜೆಕ್ಟ್ಗಳು ಖಂಡಿತ ಏರಿಕೆ ಕಂಡುಕೊಳ್ಳಲಿವೆ. ಇಲ್ಲಿ ನೀವು ಮನಸ್ಸಿನ ಇಚ್ಛೆಯಂತೆ ವಿಶೇಷ ಲಾಭವನ್ನು ಹೊಂದಬಹುದಾಗಿದೆ. ಇನ್ನು ದೀರ್ಘಕಾಲದ ಆಸ್ತಿ ವಿವಾದಗಳಿದ್ದರೆ ಮಂಗಳನು ನಿಮಗೆ ಸುರಕ್ಷತೆ ಮತ್ತು ರಕ್ಷಣೆಯನ್ನು ನೀಡುತ್ತಾನೆ. ಈ ಅವಧಿಯಲ್ಲಿ ಆಸ್ತಿ ವಿವಾದಗಳ ಅಂತ್ಯವಾಗುವುದರ ಕಾರಣ ನಿಮಗೆ ಒಂದು ಉತ್ತಮ ಲಾಭದ ಯೋಗವಿರಲಿದೆ. ಇಲ್ಲಿ ದೊಡ್ಡ ನಿರಾಳತೆಯ ಭಾವವು ನಿಮ್ಮದಾಗಬಹುದಾಗಿದೆ. ಬಂಧುಗಳೇ, ಮಂಗಳನ ಶಕ್ತಿ ಈಗ ನಿಮ್ಮ ಕೈಯಲ್ಲಿದೆ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಆಸ್ತಿಪಾಸ್ತಿಗಳಲ್ಲಿ ದೊಡ್ಡ ಅಭಿವೃದ್ಧಿ ಕಾಣಬಹುದು. ಇಲ್ಲಿ ಮಂಗಳನು ಸದೃಢನಾಗಿದ್ದಾನೆ ಎಂದು ನೀವು ಕೈಕಟ್ಟಿ ಕುಳಿತರೆ ಎಲ್ಲವೂ ತನ್ನಿಂದ ತಾನೇ ಆಗುವುದಿಲ್ಲ. ನಿಮ್ಮ ಪ್ರಯತ್ನವೂ ಕೂಡ ಇಲ್ಲಿ ವಿಶೇಷವಾಗಿರಲಿದೆ. ವೃತ್ತಿ ಜೀವನ ಮತ್ತು 10ನೇ ಮನೆಯ ಮೇಲೆ ದೃಷ್ಟಿ. ವೀಕ್ಷಕರೇ, ಈಗ ಮಂಗಳನ ಅತ್ಯಂತ ಶಕ್ತಿಶಾಲಿ ದೃಷ್ಟಿಯ ಬಗ್ಗೆ ಮಾತನಾಡೋಣ. ಮಂಗಳನು ತನ್ನ 4ನೇ ಮನೆಯಿಂದ ನೇರವಾಗಿ 7ನೇ ದೃಷ್ಟಿಯ ಮೂಲಕ ನಿಮ್ಮ 10ನೇ ಮನೆಯನ್ನು, ಅಂದರೆ ಕರ್ಮಸ್ಥಾನವನ್ನು ನೋಡುತ್ತಿದ್ದಾನೆ. ಸುಮಾರು 1.5 ವರ್ಷಗಳ ನಂತರ ಇಂತಹದೊಂದು ಯೋಗ ಬಂದಿದೆ. ಇದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ವೃದ್ಧಿಗೊಳ್ಳಲಿವೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಒಬ್ಬ ನಾಯಕನಂತೆ ಹೊರಹೊಮ್ಮುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಬದಲಾವಣೆಯಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವಾದರಗಳು ಸಹ ವೃದ್ಧಿಗೊಳ್ಳಬಹುದಾಗಿವೆ. ಕೆಲಸದ ಭದ್ರತೆ. ಒಂದು ವೇಳೆ ನಿಮ್ಮ ಕೆಲಸಕ್ಕೆ ಅಪಾಯವಿದ್ದರೆ ಅಥವಾ ಕೆಲಸ ಹೋಗುವ ಭಯವಿದ್ದರೆ ಮಂಗಳನು ನಿಮಗೆ ಅಲ್ಲಿ ರಕ್ಷಣೆ ನೀಡುತ್ತಾನೆ. ಅಲ್ಲದೆ ಈ ಅವಧಿಯಲ್ಲಿ ನಿಮಗೆ ಈಗಿರುವ ಕೆಲಸಕ್ಕಿಂತಲೂ ಉತ್ತಮವಾಗಿರುವ ಕೆಲಸದ ಆಫರ್ ಅನ್ನು ಸಹ ಒದಗಿಸಬಹುದು. ಸಂಬಳ ಹೆಚ್ಚಳ, ಕೆಲಸದಲ್ಲಿ ಮುನ್ನಡೆ ಮಾತ್ರವಲ್ಲದೆ ಇನ್ಕ್ರಿಮೆಂಟ್ ಅಥವಾ ಬಡ್ತಿಯ ಅವಕಾಶಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ನೆನಪಿಡಿ, ಶನಿದೇವನು ಕರ್ಮದ ಅಧಿಪತಿ. ಅವನು ಮಂಗಳನಿಗೆ ಶಕ್ತಿಯನ್ನು ನೀಡುತ್ತಿದ್ದಾನೆ. ನಿಮ್ಮ ಕೆಲಸದಲ್ಲಿ ಇದ್ದ ಆಲಸ್ಯ ದೂರವಾಗಿ ಈಗ ಹೊಸ ವೇಗ ಬರಲಿದೆ. ವ್ಯವಹಾರ ಮತ್ತು ಪಾಲುದಾರಿಕೆ. ವೀಕ್ಷಕರೇ, ಮಂಗಳನ 4ನೇ ದೃಷ್ಟಿ ನಿಮ್ಮ 7ನೇ ಮನೆಯ ಮೇಲೆ ಬೀಳುತ್ತಿದೆ. 7ನೇ ಮನೆ ಅಂದರೆ ನಿಮ್ಮ ವ್ಯಾಪಾರ ಮತ್ತು ಪಾಲುದಾರಿಕೆ. ಇಲ್ಲಿ ಒಂದು ವಿಶೇಷತೆ ಇದೆ. 7ನೇ ಮನೆಯಲ್ಲಿ ಈಗ ಕೇತು ಕುಳಿತಿದ್ದಾನೆ. ಕೇತು ಅಂದರೆ ಕೆಲಸಗಳಲ್ಲಿ ಅಡೆತಡೆ ಅಥವಾ ಬ್ರೇಕರ್ ನೀಡುವವನು. ಈ ಕೇತುವಿನಿಂದ ಉಂಟಾಗುತ್ತಿದ್ದ ವಿಳಂಬವನ್ನು ಈಗ ಸೈನ್ಯಾಧಿಪತಿ ಮಂಗಳನು ಸರಿಪಡಿಸುತ್ತಾನೆ. ಬಿಸಿನೆಸ್ನಲ್ಲಿ ಹೊಸ ಎನರ್ಜಿ ಬರಲಿದೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಯಾರಾದರೂ ಸೈಡ್ ಬಿಸಿನೆಸ್ ಮಾಡಲು ಯೋಚಿಸುತ್ತಿದ್ದರೆ ಇದು ಅತ್ಯಂತ ಸೂಕ್ತ ಸಮಯ. ಇನ್ನು ಲಾಭ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡುವುದಾದರೆ, ವೀಕ್ಷಕರೇ, ಮಂಗಳನಿಗೆ ಮಾತ್ರ ಇರುವ ಒಂದು ವಿಶೇಷ ದೃಷ್ಟಿ, ಅಂದರೆ 8ನೇ ದೃಷ್ಟಿ. ಈ ದೃಷ್ಟಿ ಈಗ ನಿಮ್ಮ 11ನೇ ಮನೆಯ ಮೇಲೆ, ಅಂದರೆ ಲಾಭ ಸ್ಥಾನದ ಮೇಲೆ ಬೀಳುತ್ತಿದೆ. ಇದರ ಅರ್ಥವೇನು ಗೊತ್ತಾ? ನಿಮ್ಮ ಆದಾಯವು ಈಗ ಸುರಕ್ಷಿತವಾಗಿದೆ. ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಹಣದ ಹರಿವು ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮತ್ತು ದೊಡ್ಡ ವ್ಯಕ್ತಿಗಳ ಅಥವಾ ಹಿರಿಯ ಸಹೋದರರ ಸಹಾಯದಿಂದ ನಿಮಗೆ ಲಾಭವಾಗಲಿದೆ.
ನಿಮ್ಮ ಹಳೆಯ ಇಚ್ಛೆಗಳು ಅಥವಾ ಆಸೆಗಳು ಈ ಅವಧಿಯಲ್ಲಿ ಈಡೇರಲಿವೆ. ಇನ್ನು ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗ. ವೀಕ್ಷಕರೇ, ಮಂಗಳನ ಈ ಎಲ್ಲಾ ಶುಭ ಫಲಗಳನ್ನು ನೀವು ಪಡೆಯಬೇಕೆಂದರೆ ಕೆಲವು ಸರಳ ಪರಿಹಾರಗಳನ್ನು ಮಾಡಬೇಕು. ಸುಂದರಕಾಂಡ ಪಾರಾಯಣ. ಮಂಗಳನು 4ನೇ ಮನೆಯಲ್ಲಿರುವುದರಿಂದ ಮನೆಯಲ್ಲಿ ಸುಂದರಕಾಂಡ ಪಾರಾಯಣ ಮಾಡುವುದು ತುಂಬಾ ಶ್ರೇಷ್ಠ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಇದು ಮಂಗಳನ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಮಂಗಳವಾರದ ಪೂಜೆ. ಹನುಮಂತನು ಶಿವನ 11ನೇ ಅವತಾರ. ಮಂಗಳ ಗ್ರಹವು ಶಿವನ ಬೆವರಿನಿಂದ ಹುಟ್ಟಿದೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಮಂಗಳವಾರ ಹನುಮಂತನನ್ನು ಪೂಜಿಸುವುದರಿಂದ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಶಕ್ತಿಯ ಸಂಚಾರ ನಿಮ್ಮ ಜೀವನದಲ್ಲಿ ಆಗಬೇಕೆಂದರೆ ಹನುಮಂತನ ಭಕ್ತಿ ಅಗತ್ಯ. ವೀಕ್ಷಕರೇ, ಬಂಧುಗಳೇ, ಈ ಅಟಲ ಮಂಗಳನ ಅವಧಿಯನ್ನು ಸರಿಯಾಗಿ ಬಳಸಿಕೊಳ್ಳಿ. ಆಲಸ್ಯ ಬಿಟ್ಟು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ. ನಿಮ್ಮ ಜೀವನ ಸುಖಮಯವಾಗಿರಲಿ. ಜೈ ಶ್ರೀರಾಮ್.